ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಆಯಸ್ಸು ಎಷ್ಟು? ಸಿಎಂ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸಿಎಂ ಆಗಿಯೇ ಇರ್ತಾರಾ? ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಯಾವತ್ತಿಗೂ ಕೂಡ ಸಿಗೋದಿಲ್ಲ ಅಂತೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇದೊಂದು ಪ್ರಶ್ನೆಯಾಗಿಯೇ ಉಳಿದು ಬಿಟ್ಟಿದೆ. ಸಿದ್ದರಾಮಯ್ಯನವರು ಸಿಎಂ ಆಗಿ ಅಧಿಕಾರಕ್ಕೆ ಏರಿದಂಥ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆ ಇರ್ಬೋದು, ಈಗ ನಡೀತಿರುವಂಥ ಬೆಳವಣಿಗೆ ಇರ್ಬೋದು, ಮತ್ತು ಮುಂದೆ ನಡೀಲಿರುವಂಥ ಬೆಳವಣಿಗೆ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಈಗ ಒಂದು ರೀತಿಯಾದಂಥ ಕ್ವಶನ್ ಮಾರ್ಕ್ಗಳು ಸೃಷ್ಟಿಯಾಗ್ತಿರುವಂಥದ್ದು ಮತ್ತು ಬಣಗಳ ಬಡಿದಾಟ ಇವೆಲ್ಲದೂ ಕೂಡ ಬೇರೆಯದೇ ಕಥೆಯನ್ನು ಹೇಳ್ತಿದೆ. ಇಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಅನ್ನುವಂತಹ ತೂಕಗತಿ ತೂಗ್ತಾ ಇದ್ರೆ, ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಸಿಎಂ ಅನ್ನುವಂಥ ಕುರ್ಚಿ ಅಲುಗಾಡ್ತಾ ಇದೆ. ಈ ನಡುವೆ ಸಿಎಂ ಕುರ್ಚಿಯನ್ನು ಫೆವಿಕ್ವಿಕ್ ಹಾಕಿ ಅಂಟಿಸಲಾಗಿದೆ. ಯಾರೂ ಕೂಡ ಶೇಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು, ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದರೆ, ಮತ್ತೊಂದು ಕಡೆ DK ಬೆಂಬಲಿಗರು ಸದ್ದಿಲ್ಲದೆ ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ಏನಾದರೂ ಆಗಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲೇಬೇಕು, DK ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗೊಂದು ವೇಳೆ ಏನಾದರೂ ಸಿಎಂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಉಳಿದು ಬಿಡುತ್ತಾ? ಕಾಂಗ್ರೆಸ್ ಸರ್ಕಾರ ಅಷ್ಟು ಈಸಿಯಾಗಿ ಇದ್ದು ಬಿಡುತ್ತಾ? ಇದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಅಧಿಕಾರವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅಥವಾ ಅಧಿಕಾರ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ, ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂದು ಸಿಎಂ ಆಯ್ಕೆಯ ವಿಚಾರದ ಕಗ್ಗಂಟು 2 ದಿನಗಳ ಕಾಲ ಮೀಟಿಂಗ್ ಆಗಿ ಫೈನಲ್ ಆಯಿತು ನೋಡಿ ಡೆಲ್ಲಿಯಲ್ಲಿ, ಆಗ ನಡೆದಂತಹ ಅಗ್ರಿಮೆಂಟೇ ಬೇರೆ. ಆಗ ಆದಂಥ ಅಗ್ರಿಮೆಂಟ್ ಪ್ರಕಾರ ಒಂದು ಸ್ಪಷ್ಟವಾಗಿತ್ತು, 2.5 ತಿಂಗಳು. ಒಬ್ಬರಿಗೆ 2.5 ತಿಂಗಳು, ಮತ್ತೊಬ್ಬರಿಗೆ 2.5 ತಿಂಗಳು. ಅದ್ಯಾರಿಗೆ? ಒಂದು ಸಿದ್ದರಾಮಯ್ಯಂಗೆ, ಒಂದು DK ಶಿವಕುಮಾರ್ಗೆ ಅಂತೇಳಿ. ಬಟ್ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, DK ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನು ಬಿಟ್ಟು ಕೊಟ್ಟರೆ ಸಿದ್ದರಾಮಯ್ಯನವರು ವೀಕ್ ಆದಂತೆ ಆಗಲ್ವಾ, ಸೋತಂತೆ ಆಗಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಇದೇ ಕಾರಣಕ್ಕೆ ಈಗ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ಟರೂ ಕೂಡ ಅದನ್ನು DKಗೆ ಮಾತ್ರ ಕೊಡಬಾರ್ದು ಅನ್ನೋದು ಹಠವೂ ಕೂಡ ಹಿಡಿಬೋದು. ಹಾಗಾಗಿ ಇಲ್ಲಿ ಯಾಕೆ ಕೋಲ್ಕೊಟ್ಟು ಪೆಟ್ಟು ತಿನ್ನಬೇಕು ಅನ್ನುವಂಥ ತೀರ್ಮಾನಕ್ಕೆ ಮತ್ತೊಂದು ಬಣ ಬಂದಂತಿದೆ. ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರ್ಣಗೊಳಿಸೋದ್ರ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನವೇ ಅಂತಿಮ ಅನ್ನುವಂಥ ಮಾತನ್ನು ಸಿದ್ದು ಪದೇ ಹೇಳ್ತಾ ಬರ್ತಿದ್ದಾರೆ. ಪಕ್ಷದ ನಾಯಕರು ಸಭೆ ಮಾಡೋದರಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯವಿಲ್ಲ. ಸತ್ಯಕ್ಕೆ ವಿರುದ್ಧದಂತಹ ಊಹೆಗಳು ತಪ್ಪು ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಪ್ರಾಯ. ಒಂದು. ಎರಡನೇದು, ಇಲ್ಲಿ ನೀವು ಬಹುಶಃ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನು 5 ವರ್ಷ ಬದಲಾವಣೆ ಮಾಡುವಂಥ ಆಲೋಚನೆ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚರ್ಚೆಗಳು ಅಥವಾ ಅಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಏನಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರನ್ನು ಏನಾದರೂ ಕುರ್ಚಿಯಿಂದ ಕೆಳಗಿಳಿಸಿ ಮಾಜಿ ಸಿಎಂ ಅಂತೇಳಿ ಮಾಡಿದ್ರು ಅಂದರೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ಗೂ ಕೂಡ ಬೇರೆಯದೇ ರೀತಿಯಾದಂಥ ಹೊಡೆತಗಳು ಬೀಳೋದಕ್ಕೆ ಶುರುವಾಗ್ತದೆ. ಆಗ ಇನ್ನೊಂದು ರೀತಿಯಾದಂತಹ ಕೆಟ್ಟ ಹೆಸರು DK ಬಳಗಕ್ಕೆ ಬರುತ್ತೆ. ಆ ಕಾರಣಕ್ಕೋಸ್ಕರನೇ ಈ ವರ್ಷ ಮುಟ್ಟೋದೇ ಬೇಡ, ಅಂದರೆ ಓವರಾಲ್ ಆಗಿ ಈ ಟರ್ಮು ಮುಟ್ಟೋದೇ ಬೇಡ, ಬಿಟ್ಟು ಬೇಡ ಸಿಎಂ ಸಿದ್ದರಾಮಯ್ಯನವ್ರಿಗೆ. 2028ರಲ್ಲಿ ನೋಡೋಣ. 2028ರಲ್ಲಿ ಬಹುಶಃ ನಮಗೇನಾದರೂ ಅವಕಾಶ ಸಿಕ್ಕರೆ ಅವಾಗ ಸಿಎಂ ಆಗೋಣ ಅನ್ನೋದು DK ಆ ಲೆಕ್ಕಾಚಾರ. ಆದರೆ ಇಲ್ಲಿ ಈ ನಡುವೆ ಸಾಕಷ್ಟು ಬೇರೆ ಲೆಕ್ಕಾಚಾರಗಳು ಕೂಡ ನಡೀತಿದ್ದಾವೆ. ಏನು ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು ಬೇಡ, ಫೈನ್, ಓಕೆ. ಸಿಎಂ ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಬದಲಾವಣೆ ಮಾಡಿದರೆ DKಗೆ ಸಿಎಂ ಪೋಸ್ಟನ್ನು ಕೊಡಬಾರ್ದು, ಬೇರೆಯವ್ರಿಗೆ ಕೊಡಬೇಕು. ಅದು ದಲಿತರಾಗಿರ್ಬೋದು ಅಥವಾ ಮೂಲ ಕಾಂಗ್ರೆಸ್ಸಿಗರು, ಹಿರಿಯ ಕಾಂಗ್ರೆಸ್ಸಿಗರು ಯಾರಿದ್ದಾರೆ ನೋಡಿ, ಅವ್ರಿಗೆ ಯಾರಿಗಾದರೂ ಕೊಡಬೇಕು. ಅದು ಬಿಟ್ಟು ಒಕ್ಕಲಿಗ ಕಮ್ಯುನಿಟಿಯ ನಾಯಕನಾಗಿರುವಂಥ DK ಕೊಡೋದು ಬೇಡ ಅನ್ನೋದು ಇಲ್ಲಿ ಒಂದಷ್ಟು ಜನರ ಪ್ಲ್ಯಾನ್. ಅದು ಬಣದವ್ರದ್ದೇ ಮತ್ತೊಂದು ಪ್ಲ್ಯಾನ್ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಸೋಲಬಾರ್ದು ಅನ್ನೋದು ಇವರ ಅಭಿಪ್ರಾಯ. ಇನ್ನು ಯಾವಾಗ ಸಿಎಂ ಬದಲಾವಣೆ ಕುರಿತು ಚರ್ಚೆಗಳು ಜೋರಾಯಿತು, ಆವಾಗ ಖರ್ಗೆ ಒಂದು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ರು. ನಿಮ್ಮ ಕೆಲಸ ನೀವು ಮಾಡಿರಿ, ನೀವು ಸಿಎಂ ಬದಲಾವಣೆ ಬಗ್ಗೆ ಇನ್ನೊಂದು ಸಲ ಬಹಿರಂಗವಾಗಿ ಮಾತನಾಡಿದರೆ ನೆಟ್ಟಿಗಿರೋದಿಲ್ಲ ಅನ್ನುವಂಥ ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು. ಬಟ್ ಇದಾದ ಬಳಿಕ ಈಗ ಸಿದ್ದು ವಿರುದ್ಧ ಮತ್ತೆ ಈ ಸಿಎಂ ಬದಲಾವಣೆಯ ಚರ್ಚೆ ಶುರುವಾದಾಗ ಈಗ ಸಿದ್ದರಾಮಯ್ಯ ಮತ್ತಷ್ಟು ಸಿಟ್ಟಾಗಿದ್ದಾರೆ. ಮೂಢ ಪ್ರಕರಣದಲ್ಲಿ ನನ್ನನ್ನು ಹೇಗೆ ಸಿಲುಕಿಸಬೇಕು ಅಂತ ಹೇಳಿ ಯತ್ನವನ್ನು ಮಾಡ್ತಿದ್ದಾರೋ ಇಲ್ಲೂ ಕೂಡ ಹಾಗೆ ಮಾಡ್ತಿದ್ದಾರೆ. ಇದು BJPಯವರು ಬಿಡ್ತಿರುವಂಥ ಬಾಣ. ಇದಕ್ಕೆ ಕಾಂಗ್ರೆಸ್ನಿಗರು ಯಾವತ್ತೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋದನ್ನು ಕೂಡ ಹೇಳ್ತಾರೆ. ಮೂಡಾದ ಎಲ್ಲ ಈ ದಾಖಲೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ನಾನು ಈಗಾಗಲೇ ಸಲ್ಲಿಸಿ ಆಗಿದೆ, ಎಲ್ಲವೂ ಕೂಡ ಅಲ್ಲಿ ತಪ್ಪಾಗಿಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಇದು ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವರ್ಚಸ್ಸಿಗೆ ಕುಂದು ತರುವಂತಹ ಯತ್ನ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ಭಾಗ.
ಇನ್ನು ಮತ್ತೊಂದು ಭಾಗವಾಗಿ ಇಲ್ಲಿ ಇಡಿ ಇರ್ಬೋದು, CBI ಇರ್ಬೋದು, ಮತ್ತು ಮತ್ತೊಂದು ಯಾವುದೇ ಬರಲಿ, ಏನೇ ಬಂದರೂ ಕೂಡ ಏನೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದು ಇಲ್ಲಿ ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್. ಮತ್ತು ಇಲ್ಲಿ ಯಾವಾಗ ಈ ಸಿದ್ದರಾಮಯ್ಯನವರ CM ಸ್ಥಾನದ ಬಗ್ಗೆ ಬಂದಾಗ ಇದು ಕೂಡ ಹಾಗೆ. CM ಸ್ಥಾನ ಅನ್ನೋದು ಈಗ ಸದ್ಯಕ್ಕೆ ಖಾಲಿ ಇಲ್ಲ. CM ಸ್ಥಾನ ಅನ್ನುವಂಥದ್ದನ್ನು ಬದಲಾಯಿಸಬೇಕು ಅಥವಾ ನಾನು ಬೇಡ ಅಂತೇಳಿ ಹೇಳಬೇಕು, ಅದೆಲ್ಲದೂ ಕೂಡ ಇರುವಂಥದ್ದು ಯಾರ ಕೈಯಲ್ಲಿ? ಅದಿರೋದು ಹೈಕಮಾಂಡ್ನ ಕೈಲಿ, ಕಾಂಗ್ರೆಸ್ನ ಹೈಕಮಾಂಡ್ ಕೈಲಿ. ಅವ್ರ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಯಾರೋ ಒಬ್ಬರು ಹೇಳಿದ ತಕ್ಷಣ CM ಬದಲಾವಣೆ ಆಗೋದಿಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ DK ಮತ್ತು ಉಳಿದವರು ಎಲ್ಲರೂ ಕೂಡ ಈಗ ಡೆಲ್ಲಿಗೆ ಹಾರಿಯಾಗಿದೆ. DK ಬಣದಿಂದನೂ ಕೂಡ ಒಂದಷ್ಟು ಜನ ಹೋಗಿದ್ದಾರೆ, ಸಿದ್ದರಾಮಯ್ಯ ಬಣದಿಂದನೂ ಕೂಡ ಒಂದಷ್ಟು ಜನ ಹೋಗಿದ್ದಾರೆ. ಬಟ್ ಯಾರು ಎಲ್ಲೇ ಹೋದರೂ ಕೂಡ ಅಂತಿಮವಾದಂಥ ತೀರ್ಮಾನ ಆಗಬೇಕಾಗಿತ್ತು ಹೈಕಮಾಂಡ್ನಲ್ಲಿ. ಬಟ್ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರ ಯಾವ ರೀತಿ ಇರುತ್ತೆ ಅದು ತುಂಬ ಇಂಟ್ರೆಸ್ಟಿಂಗ್. ಬಟ್ ಸದ್ಯಕ್ಕಂತೂ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರಾಗಲಿ CM ಸಿದ್ದರಾಮಯ್ಯನವ್ರನ್ನ ನೀವು ಕೆಳಗಿಳಿರಿ, ನೀವು CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಅಂತ ಹೇಳಿಬಿಟ್ಟು ಹೇಳುವಂಥ ಧೈರ್ಯ ಇಟ್ಕೊಂಡಿಲ್ಲ ಅನ್ನೋದನ್ನು ನಾವು ಕಾಂಗ್ರೆಸ್ನ ರಾಜಕೀಯದ ಇವತ್ತಿನ ಸ್ಥಿತಿಗತಿಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಒಂದು ಸರ್ಕಾರವನ್ನು ನಿಭಾಯಿಸೋದು, ಅದು ಕೂಡ ಇಂತಹ ಹೊರೆಯಲ್ಲಿ, ಈ ಗ್ಯಾರಂಟಿ ಅನ್ನುವಂಥ ಹೊರೆಯ ನಡುವೆ ಸರ್ಕಾರವನ್ನು ಮುನ್ನಡೆಸೋದು ಅಷ್ಟು ಈಸಿ ಅಲ್ಲ. ಆದರೂ ಕೂಡ ಹೇಗೋ ತೆವಳುತ್ತಾನೋ ಕುಣ್ತಾನೋ ಹೇಗೋ ಹೋಗ್ತಾ ಇದೆ. ಇದನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋದು ಕೂಡ ಒಂದು ತೀರ್ಮಾನವನ್ನು ಮಾಡಲಾಗಿದೆ. ಆ ಕಾರಣಕ್ಕೋಸ್ಕರನೇ ಬೇಡ, DK ಶಿವಕುಮಾರ್ಗೆ ಈಗ CM ಸ್ಥಾನ ಬೇಡ, ಇಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಒಂದಂತೂ ಕ್ಲಿಯರ್ ಸ್ನೇಹಿತರೆ, ಒಂದು ವೇಳೆ CM ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಪಡೆದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗೋದಂತೂ ಸ್ಪಷ್ಟ. ಈಗಾಗಲೇ ಪರಮೇಶ್ವರ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಇನ್ನಿತರ ನಾಯಕರುಗಳಿರ್ಬೋದು, ಎಲ್ಲರೂ ಕೂಡ ಪದೇ ಮೀಟಿಂಗನ್ನು ಮಾಡ್ತಿದ್ದಾರೆ. ಮೀಟಿಂಗ್ ಮಾಡಿಕೊಂಡು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಪರಮೇಶ್ವರ್ ಮನೆಯಲ್ಲಿ ಒಂದು ದೊಡ್ಡ ಡಿನ್ನರ್ ಕೂಟವನ್ನೇ ಆಯೋಜನೆ ಮಾಡಬೇಕು ಅನ್ನೋಂಥ ಪ್ಲಾನನ್ನು ಮಾಡಿದರು. ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡೇ ಬ್ರೇಕ್ ಆಗಿತ್ತು. ಯಾವಾಗ ಈ ಬ್ರೇಕ್ ಬಿತ್ತು ಅದಾದ ಬಳಿಕ ಈಗಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಒಂದು ಆತಂಕ ಇದೆ. ಏನು, ಎಲ್ಲೋ ಒಂದು ಕಡೆ DK ಬಣದವರು ಸ್ಟ್ರಾಂಗ್ ಇದ್ದಾರೆ, ಅವರು ನಮ್ಮನ್ನು ಒಂದು ರೀತಿಯಲ್ಲಿ ಕಟ್ಟ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ನಮ್ಮ ಪ್ರಯತ್ನಗಳಿಗೆಲ್ಲ ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯ ಇದೆ. ಬಟ್ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿದೆ, ಬಟ್ ಒಳಗೆ ಆ ರೀತಿಯಾದಂಥ ಒಂದು ಬಿಸಿಯ ಕಾವು ಹೊಗೆ ಹಾಡ್ತಾನೆ ಇದೆ. ಆ ಹೊಗೆ ಇಡೀ ಕಾಂಗ್ರೆಸ್ ಮನೆಯನ್ನೇ ಆವರಿಸುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಇಲ್ಲವಾದರೆ ಏನಾಗಬಹುದು ಮುಂದೆ ಅನ್ನೋದು ಕೂಡ ಈಗಿರುವಂತಹ ಕುತೂಹಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಈ ಸೇರಿದ ಎಲ್ಲ ಹಿರಿಯ ನಾಯಕರು ಹೇಳ್ತಿರೋದೇನೋ CM ಬದಲಾವಣೆ ಇಲ್ಲ ರೀ ಅಂತೇಳಿ. ಹಾಗಿದ್ರೂ ಕೂಡ ಇಲ್ಲಿ DK ಬಣದವರು ಇಲ್ಲ CM ಬದಲಾವಣೆ ಆಗುತ್ತೆ ಅಂತೇಳಿ ಚರ್ಚೆಯನ್ನು ಹುಟ್ಟಾಕ್ತಿರುವಂಥದ್ದು, ಇದರ ಹಿಂದಿನ ಉದ್ದೇಶ ಏನೆನ್ನೋದು ಕೂಡ ಈಗ ನೀಟಾಗಿ ಅರ್ಥ ಆಗ್ತಿದೆ. ಬಟ್ ಕಾಂಗ್ರೆಸ್ನವರು ದಡ್ರು ಅನ್ನೋದು ಯಾಕೆ ಅಂತ ಹೇಳಿದ್ರೆ, ಇದು ರೈಟ್ ಟೈಮ್ ಕಾಂಗ್ರೆಸ್ನವರಿಗೆ ತಮ್ಮ ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ಅಥವಾ ತಮ್ಮ ಅಧಿಕಾರವನ್ನು ಬಳಸ್ಕೊಳ್ಳೋದಕ್ಕೆ ರೈಟ್ ಟೈಮ್. ಆ ವಿಚಾರದಲ್ಲಿ ಕಾಂಗ್ರೆಸ್ನವರು ಸೋಲ್ತಾ ಇದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಗಟ್ಟಿಗೊಳಿಸಬಹುದಾಗಿತ್ತು, ಅದರಲ್ಲೂ ಕೂಡ ಸೋಲ್ತಿದ್ದಾರೆ. ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತವಾಗಿ ಹೋಗಿದೆ. ಎಲ್ಲ ಕಡೆಯೂ ಕೂಡ ರಸ್ತೆಗಳು ಕಿತ್ತೋಗಿದ್ದಾವೆ, ಅಭಿವೃದ್ಧಿ ಕಾರ್ಯ ನಿಂತೆ ಹೋಗಿದ್ದಾವೆ. ಜನರು ಈಗ ಗ್ಯಾರಂಟಿಯ ಹಣಕ್ಕಾಗಿ ಬಾಯಿ ಪಡ್ಕೊಳ್ತಿದ್ದಾರೆ. ಸಾಕಷ್ಟು ಸಮಸ್ಯೆಗಳ ನಡುವೆ ಕರ್ನಾಟಕ ಸಿಲುಕಿ ಒದ್ದಾಡ್ತಿದೆ. ಎಲ್ಲದರ ಬೆಲೆ ಏರಿಕೆ, ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಸಿಗದೇ ಇರುವಂತಹ ಸಿಂಹಪಾಲು, ಎಲ್ಲದೂ ಕೂಡ ಈಗ ಒಂದು ರೀತಿಯಲ್ಲಿ ಆತಂಕಕ್ಕೆ ದೂಡಿದೆ ಅಂತಲೇ ಹೇಳ್ಬೋದು. ಏನೇ ಆದರೂ ಕೂಡ ಕರ್ನಾಟಕ ಯಾವತ್ತೂ ಕೂಡ ಕಂಗಾಲಾಗಿಯೇ ಕೂತು ಬಿಟ್ಟಿದೆ. ಕರ್ನಾಟಕ ಜನರಿಗೆ ಅದೇನು ಶಾಪವೋ ಅದೇನು ಕರ್ಮವೋ ಗೊತ್ತಿಲ್ಲ, ಪ್ರತಿ ಸಲವೂ ಕೂಡ ಇದೇ ರೀತಿ ಆಗ್ತಿದೆ. ಈ ರಾಜಕೀಯ ನಾಯಕರ ಮೇಲಾಟಕ್ಕೆ ಇನ್ನಾದರೂ ಇತಿಶ್ರೀ ಹಾಡಿ ಉತ್ತಮವಾದಂಥ ಆಡಳಿತವನ್ನು CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಡಲಿ ಅನ್ನೋದು ಜನರ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? CM ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡುವಂಥ ಧೈರ್ಯವನ್ನು ಕಾಂಗ್ರೆಸ್ ಮಾಡುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.